ಸ್ನೇಹಿತರೆ, ಮೀಡಿಯಾ ಕೀರ್ತಿ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಇಂದು ಹಿರೇಕಲ್ ಸಿದ್ದೇಶ್ವರ ಸ್ವಾಮಿಯವರ ಇತಿಹಾಸದ ಬಗ್ಗೆ ತಿಳಿಯೋಣ. ಇದೇ ಅಲ್ಲಿ ಜನಿಕದಾಗಿ ಅಲ್ಲಿ ಪಾದ ಹೋಗಿದ್ದಾರೆ. ಅಲ್ಲಿಂದ ಬಂದು ಶಂಕರೇಶ್ವರ ಬೆಟ್ಟದಲ್ಲಿ ಅಲ್ಲಿ ಕೆಂಗಲ್ ಅಂತ ಇದೆ. ಆ ಕೆಂಗಲಲ್ಲಿ ಅಲ್ಲಿ ತಪಸ್ ಮಾಡಿದ್ದಾರೆ. ಅಲ್ಲಿಂದ ಈ ಕಡೆ ಒಂದು ಹಿರೇ ಕೆಂಗಲ್ ಅಂತಾರೆ, ಹುರಿಗೆಂಗಲ್ ಅಂತ, ಅಲ್ಲಿಗೆ ಹೋಗಿ ತಪಸ್ ಮಾಡಿದ್ದಾರೆ. ಅಲ್ಲಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ತಾರೆ. ತಿಮ್ಮಪ್ಪ ಅಂದ್ರೂ ಅದು ಪಾಳ್ಯಗಾರ, ಅವತ್ತಿನ ಕಾಲದ ರಾಜ. ಇಲ್ಲಿ ಶಂಕರೇಶ್ವರ ಬೆಟ್ಟದಲ್ಲಿ, ಆ ಶಂಕರೇಶ್ವರ ಬೆಟ್ಟದಲ್ಲಿ ಅವಾಗ ಇವರು ಒಂದು ಭಿಕ್ಷುಕ್ ಹೋಗಿದ್ರು ಅಂತಂದ್ರೆ, ಆ ಭಿಕ್ಷುಕ್ ಹೋದಾಗ ಕೆಲಸ ಮಾಡ್ತಾರೆ. ಅವಾಗ ಇವತ್ತು ಮನೆಗೆ ಭಿಕ್ಷೆ ತಗೊಂಡೇ ಹೋಗ್ಬೇಕು ಅಂತ ಹಠ ಮಾಡ್ಕೊಂಡು ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡು ಹೋದ್ರಂತಾರೆ. ಹೋದಾಗ ಆ ಮಣ್ಣಿನ ಪಾತ್ರೆ ಬಂಗಾರ ಪಾತ್ರೆಯಾಗಿ ಮನೆಯೆಲ್ಲ ಬೇಕಾದ್ರೆ ಅವಾಗ ಬಂದು ಕೇಳಿ, ಏನು ಮಾಡಿದೆ, ಮಾಟ ಮಂತ್ರ ತಂತ್ರ ಮಾಡ್ತಾ ಅಂತ ಕೇಳಿದ್ರೆ, ಯಾವ ಮಾಟಗಳಿಲ್ಲ, ತಂತ್ರಗಳಿಲ್ಲ, ನಿನಗೆ ಮಕ್ಕಳ ಫಲ ಇಲ್ಲ, ನಿನಗೆ ಮಕ್ಕಳ ಫಲ ನಾನು ಕೊಡ್ತೀನಿ, ನನ್ನಲ್ಲಿ ಬಂದು ನೀನು ಬೇಡಿಕೆ ನಿನಗೆ ಫಲ ಕೊಡ್ತೀನಿ ಅಂತ ಹೇಳಿ ಅವಾಗ ಮಾಯವಾಗಿದ್ದಂತೆ. ಮಾಯವಾದಾಗ ಇವನೇ ಮಾಡಿದ ದಿಗ್ಭ್ರಮೆ ಆಯಿತು. ಸ್ವಾಮಿಗಳೇನು ಅಂದಿರ್ತಲ್ಲ, ಈ ಥರ ಆಗುತ್ತಲ್ಲ ಅಂತಂದು ಒಂದು ಸುಮಾರು ದಿವಸ ಸುಮ್ಕಿದ್ದ. ಒಂದಾನೊಂದು ದಿವಸ ಏನು ಮಾಡ್ದ, ಬೇಟೆ ಆಡಕ್ಕೆ ಬಂದವನು, ಯಾರು ಪಾಳ್ಯಗಾರ. ಆ ಪಾಳ್ಯಗಾರ ಬೇಟೆ ಆಡಕ್ಕೆ ಬಂದಾಗ ಅವಾಗ ಇವರು ಒಂದು ಜಿಂಕೆ ಮರಿ ಹಾಕೋದ್ರು. ಜಿಂಕೆ ಮರಿ ಹಾಕೋದಾಗ ಅದನ್ನು ಕಟ್ಟಿಸ್ಕೊಂಬಂದಂಥವ್ರು ಯಾರು ಪಾಳ್ಯಗಾರ. ಕಟ್ಟಿಸ್ಕೊಂಬಂದಾಗ ಅದು ಬಂದು ಈ ಗುಡಿ ಒಳಗೆ ಕುತ್ಕೊಂಡು ಆಕಾಶವಾಣಿಯಲ್ಲಿ ನುಡಿತಾನೆ. ನಿನಗೆ ಮಕ್ಕಳ ಫಲ ಕೊಡ್ತೀನಿ, ಈಗ 8 ಮುದ್ದಾಯ ನಿರ್ಮಾಣ ಮಾಡುವ, ನಾನು ಭಕ್ತರಿಗೂ ಬಂದು ಹೋಗೋಕ್ಕೆ ಒಂದು ದಾರಿ ಆಗುತ್ತೆ ಅಂತ ಹೇಳಿದ್ರು. ಆಯಿತು, ನಾನು ಮಾಡ್ತೀನಿ ಕಣಪ್ಪ ಅಂತಂದು ಅವತ್ತಿನ ದಿವಸ 8 ಮುದ್ದಾಯ ನಿರ್ಮಾಣ ಮಾಡಿದೆ. ಅವಾಗ ಹೇಳಿದಂತೆ 8 ಗ್ರಾಮದಲ್ಲಿ ನೀನು ನನ್ನೆದ್ರಿಗೆ ಇರಬೇಕು, ನನ್ನೆದ್ರಿಗೆ ನೀನು ಇರಬೇಕು, ಆ ಥರ ನಿಮ್ಗೆ ಕೆತ್ತನೆ ಮಾಡಿಸ್ಬೇಕು ಅಂತ ಹೇಳಿ ಅವಾಗ ನುಡಿತಂತೆ ಆಕಾಶವಾಣಿ.